ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ಮಲೆ ಮಹದೇಶ್ವರ ಬೆಟ್ಟದ ಕೆಲವೊಂದು ವೀಡಿಯೋಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಚಿನ್ನದ ರಥವನ್ನು ಎಳಿತಿರುವಂಥ ಈ ಮಧುರವಾದ ಕ್ಷಣವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಚಿನ್ನದ ರಥವನ್ನು ಎಳೆಯೋದಕ್ಕೆ ಅಂತ ಜನ ಕಾಯ್ಕೊಂಡಿರ್ತಾರೆ. ಜನಸಾಗರವನ್ನು ನೋಡಿ, ರಥದ ಹಿಂದೆ ಎಷ್ಟು ಜನ ಬರ್ತಾರೆ, ಕಳಸ ತಗೊಂಡು ಎಷ್ಟು ಜನ ಬರ್ತಾರೆ ಅಂತ ಈ ಜನಸಾಗರವನ್ನು ನೋಡೋದಕ್ಕೆ, ಹಾಗೆ ಚಿನ್ನದ ತೇರನ್ನು ನೋಡೋದಕ್ಕೆ ಜನ ಕಾಯ್ದು ಕೂತಿರ್ತಾರೆ. ರಥವನ್ನು ಎಳೆಯೋ ಸಮಯದಲ್ಲಿ ಎಷ್ಟೋ ಜನ ಫೋನ್ನ ಕಳ್ಕೊಂಡಿದ್ದಾರೆ, ಮೊಬೈಲ್ ಫೋನ್ಗಳನ್ನ ಕಳ್ಕೊಂಡಿದ್ದಾರೆ, ಪರ್ಸ್ಗಳನ್ನ ಕಳ್ಕೊಂಡಿದ್ದಾರೆ, ಅವರ ಒಡವೆಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಕಳ್ಕೊಂಡು ಹೋಗಿ ಈ ಥರ ಕಳ್ಕೊಂಡಿದ್ದೀವಿ ಅಂತ ಇನ್ಫಾರ್ಮ್ ಮಾಡಿದಾಗ ಅವರು ಪೇಜ್ ಮಾಡಿ ಹೇಳ್ತಾರೆ, ಇಂಥ ಜನ ಕಳ್ಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಕೊಡಿ ಅಂತ. ಯಾರು ಕೂಡ ಕದ್ದೋರು ಅಥವಾ ಎತ್ಕೊಂಡವರು ಸಿಕ್ಕಿರೋರು ಕೊಟ್ಟಿಲ್ಲ ಅನ್ನುವಂಥದ್ದು ಉದಾಹರಣೆನೂ ಇಲ್ಲ. ತುಂಬ ಜನ ಕೊಟ್ಟಿದ್ದಾರಂತೆ. ಅದನ್ನು ಕೂಡ ಹೇಳ್ತಾಯಿದ್ರು ಅಕ್ಕಪಕ್ಕದಲ್ಲಿರುವಂಥ ಭಕ್ತಾದಿಗಳು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಿಗುವಂಥ ಒಡವೆ ಅಥವಾ ದುಡ್ಡು ಯಾವುದನ್ನು ಕೂಡ ಮನೆಗಳಿಗೆ ತೊಗೊಂಡೋಗಬಾರ್ದು. ಇದು ಮಲೆ ಮಹದೇಶ್ವರನ ಒಂದು ಮಾಯೆ ಅಂತಲೇ ಹೇಳಬಹುದು. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ತುಂಬ ದಿನದಿಂದ ಹೋಗಬೇಕು ಅನ್ನೋ ಆಸೆ ಇತ್ತು. ಆದರೆ ನಾನು ತುಂಬ ಚಿಕ್ಕವಳಾಗಿದ್ದಾಗ ಹೋಗಿದ್ದದ್ದು ನೆನಪು, ಮತ್ತು ಹೋಗೋದಕ್ಕೆ ಋಣನೇ ಕೂಡ ಬಂದಿರಲಿಲ್ಲ ಅಂತ ಹೇಳ್ಬೋದು. ಆದ್ರೂ ಇವಾಗ ಹರಕೆ ತೀರಿಸ್ಬೇಕಾಗಿತ್ತು. ರಥ ಎಳಿಸ್ತೀವಿ ಅನ್ನೋ ಒಂದು ಹರಕೆ ಮಾಡ್ಕೊಂಡಿದ್ರು ನಮ್ಮ ಅಕ್ಕ. ಆ ಕಾರಣಕ್ಕೋಸ್ಕರ ಹೋಗಿದ್ವಿ. ಈ ಕಾರಣದಿಂದ ಆದ್ರೂ ಸ್ವಾಮಿ ದರ್ಶನ ಮಾಡುವಂಗಾಯಿತು. ಸೊ ಖುಷಿ ಆಯಿತು. ಸೊ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಅದ್ಭುತವಾಗಿರುವಂಥ ಕ್ಷಣಗಳನ್ನು ಹಾಕಿದ್ದೀನಿ. ನೋಡಿ ಕಣ್ ತುಂಬ್ಕೊಳ್ಳಿ. ಎಲ್ಲರನ್ನೂ ಮಲೆ ಮಹದೇಶ್ವರ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. 2 ದಿನ ಅಲ್ಲೇ ಇರ್ತೀವಿ. ಅಂದರೆ ಬೆಳಿಗ್ಗೆ ಹೋಗ್ತಾ ಇದ್ದೀವಿ, ಬೆಳಿಗ್ಗೆ ಸಂಜೆವರೆಗೂ ಇದ್ದು ನೈಟ್ ಪೂರ್ತಿ ಅಲ್ಲೇ ಇದ್ದು ದೇವ್ರ ದರ್ಶನ ಮಾಡಿ ಬರೋಣ ಅನ್ನೋ ಪ್ಲ್ಯಾನಿಂಗ್ ಇದೆ. ಇದು ಬೆಳಗಿನ ಜಾವ 6:40 ಮಾಡಿರುವಂಥ ವಿಡಿಯೋ. ತುಂಬ ಅದ್ಭುತವಾಗಿದೆ. ಆವಾಗಷ್ಟೇ ಸೂರ್ಯ ಉದಯ ಆಗ್ತಾಯಿತ್ತು. ಅದನ್ನು ಹೇಗಿದೆ ಅಕ್ಕಪಕ್ಕದಲ್ಲಿ ತುಂಬ ವೆದರ್ ಚೆನ್ನಾಗಿತ್ತು, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಬೆಳಗಿನ ಜಾವ ಸೂರ್ಯ ಉದಯ ಆಗ್ತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಲ್ಲಿ. ಸ್ವಲ್ಪ ಫೋನಲ್ಲಿ ಡಲ್ ಅನ್ನಿಸ್ತಿದೆ, ಬಟ್ ನ್ಯಾಚುರಲಾಗಿ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಒಂದು 20 ವರ್ಷದ ನಂತರ ಹೋಗ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ. 20 ವರ್ಷ ಆಗಿದೆ. ಇಷ್ಟು ವರ್ಷ ಆದಮೇಲೆ ಮಲೆ ಮಹದೇಶ್ವರ ಸ್ವಾಮಿ ದರ್ಶನ ಮಾಡಲಿಕ್ಕೆ ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಭಗವಂತನ ಆಶೀರ್ವಾದ ಸಿಗಲಿ, ಅದಕ್ಕೆ ಯಾವುದೇ ರೀತಿ ವಿಘ್ನ ಇಲ್ಲದೆ ಇರಲಿ ಅಂತ ಮನೇಲೆಲ್ಲ ಪೂಜೆ ಮಾಡಿ, ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. 2 ದಿವಸ ಅಲ್ಲೇ ಸ್ಟೇ ಮಾಡೋಣ ಅಂತ. ಇನ್ನು ನೆಕ್ಸ್ಟು ಸ್ಯಾಟರ್ಡೇ ಇವತ್ತು ಹೊರಟ್ರೆ ಇನ್ನೂ ನಾವು ಸೋಮವಾರ ಬೆಳಗ್ಗೆ ಮಧ್ಯಾಹ್ನನೇ ಮನೆಗೆ ರೀಚ್ ಆಗೋದು ಅನ್ಕೋತೀನಿ. ಸೊ ಎಲ್ಲ ಮುಗೀತು. ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಭಗವಂತ ಮಲೆ ಮಹದೇಶ್ವರ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಉಘೇ ಮಾದಪ್ಪ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಫಸ್ಟು ಡೈರೆಕ್ಟು ಕನಕಪುರ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರನ್ನೂ ಫ್ಯಾಮಿಲಿ ಕರ್ಕೊಂಡು ನೆಕ್ಸ್ಟು ಬಸ್ಸಲ್ಲಿ ಕೂಡಳ್ಳಿ ಡೈರೆಕ್ಟ್ ಬಸ್ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಅಲ್ಲಿಂದನೇ ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೈಟೆಲ್ಲ ನಿದ್ದೆನೇ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತನೋ ಏನೋ. ಅಪರೂಪಕ್ಕೆ ಕುಟುಂಬದಲ್ಲಿ ಎಲ್ಲರ ಜೊತೆಗೆ ಬೇರೆ ಸೇರಿದ್ವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ. ಸೊ ನಿದ್ದೆನೇ ಇಲ್ಲ. ಅಂತೂ ಇಂತೂ ಬೆಳಗಿನ ಜಾವ 6:30 ಹಿಂಗೆ ಬಸ್ ಹತ್ತಿದ್ವಿ. ರೀಚ್ ಆಗಿದ್ದು 10:45, 11 ಗಂಟೆ, 12 ಗಂಟೆ ಅಂದ್ಕೊಳ್ಳಿ. ಇಷ್ಟೊತ್ತಿಗೆ ನಾವು ಬೆಟ್ಟ ರೀಚ್ ಆದ್ವಿ. ಆ ಟರ್ನಿಂಗ್ಸಲ್ಲಂತೂ ಜೀವ ಅಂತೂ ಕೈಯಲ್ಲಿ ಹಿಡ್ಕೊಂಡಿದ್ದೆ. ಅಷ್ಟು ತುಂಬ ಬಿಸಿಲು, ಆ ಟೈರ್ಸು ಸ್ಮೆಲ್ ಕೂಡ ಬರ್ತಾಯಿತ್ತು. ಬಸ್ಸಲ್ಲಿ ಹೋಗಿದ್ವಿ ಸರಿ ನಾವು. ಅಷ್ಟು ಬಿಸಿಲಿತ್ತು. ಮತ್ತು ಇನ್ನೊಂದು ಏನಂತಂದರೆ, ನಿಜವಾಗ್ಲೂ ಡ್ರೈವರ್ಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತ ಅಂದರೆ ಆ ಬಿಸಿಲಲ್ಲಿ, ಆ ಟರ್ನಿಂಗಲ್ಲಿ ಸಡನ್ನಾಗಿ ಬಸ್ಗಳು ಮುಂದೆ ಬಂದುಬಿಡುತ್ತೆ. ಹಾರ್ನೇ ಮಾಡಲ್ಲ ಕೆಲವೊಂದು ಬಸ್ಗಳು. ಸಡನ್ನಾಗಿ ವೆಹಿಕಲ್ಸ್ಗಳು, ಕಾರ್ಗಳು, ಬೈಕ್ಗಳು ಬಂದುಬಿಡುತ್ತೆ. ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳೋರು ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ಬಿಡ್ತಾರೆ. ಹಾರ್ನ್ ಮಾಡಿದ ತಕ್ಷಣ ಸೈಡ್ ಕೊಡ್ತಾರೆ ಬೈಕಲ್ಲಿ ಹೋಗೋರು. ಖುಷಿ ಆಯಿತು. ಸೊ ನಿಜವಾಗ್ಲೂ ಬಸ್ ಡ್ರೈವ್ ಮಾಡೋ ಡ್ರೈವರ್ಗೆ ಆ್ಯಟ್ಸಪ್ ಹೇಳಲೇಬೇಕು. ಸೊ ಥ್ಯಾಂಕ್ ಯು. ಎಷ್ಟೊಂದು ಜನರ ಜೀವ ನಿಮ್ಮ ಕೈಲಿರುತ್ತೆ, ಹಾಗೆ ದೇವ್ರ ದಯೆ ಅಂತಲೂ ಹೇಳ್ಬೋದು. ಸೊ ತುಂಬ ಖುಷಿ ಆಯಿತು.
ಅಂತೂ ಇಂತೂ ರೀಚ್ ಆದ್ವಿ 12 ಗಂಟೆ ಹಂಗೆ ಹೋಗ್ಬಿಟ್ಟು ಇನ್ನು ರಥ ಎಳಿಬೇಕು ಅಂತ ಅಂದರೆ ಎಷ್ಟೊಂದು ರಥಗಳ ಸೇವೆಗಳಿರುತ್ತಲ್ವ. ಇವಾಗ ರುದ್ರಾಕ್ಷಿ ರಥ ಇರುತ್ತೆ, ಚಿನ್ನದ ರಥ, ಬೆಳ್ಳಿ ರಥ, ಬಸವೇಶ್ವರನ ರಥ ಈ ಥರ ಇರುತ್ತೆ. ಅದರಲ್ಲಿ ನಾವು ಯಾವುದಕ್ಕೆ ಹರಕೆ ಮಾಡ್ಕೊಂಡಿದ್ವಿ ಅದಕ್ಕೆ ಹೋಗ್ಬಿಟ್ಟು ಶುಲ್ಕವನ್ನು ಕಟ್ಬಿಟ್ಟು ಟಿಕೆಟ್ ತೊಗೊಂಡು ಬರಬೇಕು. ಅದಾದಮೇಲೆ ಎಷ್ಟೊತ್ತಿಗೆ ಏನು ಅಂತ ಟೈಮ್ ಹೇಳ್ತಾರೆ, ಆ ಟೈಮ್ಗೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ರಥ ಎಳಿಬೇಕಾಗತ್ತೆ. ಹಾಗೆ ದೇವ್ರ ದರ್ಶನ ಮಾಡಬೇಕಾಗತ್ತೆ. ಸೊ ಫಸ್ಟೇ ಎಲ್ಲ ಗೊತ್ತಿದ್ರೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗ್ಬೋದು. ಏನೂ ಗೊತ್ತಿಲ್ಲ ಅಂತಂದರೆ ಅಲ್ಲಿ ವಿಚಾರಿಸಿ ಯಾರು ಬೇಕಾದ್ರೂ ಹೇಳ್ತಾರೆ ಯಾವ್ಯಾವ ಸೇವೆ ಏನು, ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಕೌಂಟರ್ಗಳಿರುತ್ತೆ. ಬೆಟ್ಟಕ್ಕೆ ಹೋದಾಗ ಇದೊಂದು ನೆನಪು ಅಂದ್ಬಿಟ್ಟು ಎಲ್ಲರೂ ಬಳೆ ಹಾಕ್ಸ್ಕೊಂಡ್ರು. ಫುಲ್ ಫ್ಯಾಮಿಲಿ ಎಲ್ಲ ಹಣೆಗೆ ವಿಭೂತಿ ಎಲ್ಲ ಇಡ್ಸ್ಕೊಂಡ್ವಿ. ಇದೊಂದು ನೆನಪು ತುಂಬಾ ಖುಷಿ ಆಯಿತು ನಮಗಂತೂ. ಸೊ ಇನ್ನೂ ಎಲ್ಲ ಟಿಕೆಟ್ ಎಲ್ಲ ಸೇವಾ ಕೌಂಟ್ರಿಗೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಟಿಕೆಟ್ ಎಲ್ಲ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟು 4 ಗಂಟೆ 4:15 ನಿಮ್ಮದು ಟೈಮಿಂಗ್ಸ್ ಇದೆ, ಇವಾಗ 2 ಗಂಟೆ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ, ತುಂಬ ಬಿಸಿಲು ರಥ ಎಳೆಯೋಕ್ಕಾಗಲ್ಲ ಅಂತ ಹೇಳಿದ್ರು. ರಥ ಎಳುವಂಥ ಪೂಜಾರಿ ಇರ್ತಾರೆ ಅವರು. ಸೊ ಹಂಗಾಗಿ ಸರಿ ಆಯಿತು ದರ್ಶನ ಮಾಡ್ಕೊಂಡು ಬರೋಕ್ಕೆ ಹೋಗೋಣ ಅಂದ್ಕೊಂಡು ನಾಮ ಎಲ್ಲ ಇಟ್ಸ್ಕೊಂಡ್ವಿ, ವಿಭೂತಿ ಎಲ್ಲ ಇಟ್ಸ್ಕೊಂಡು ಒಂದು ರೌಂಡು ಹೋಗಿ ಬರೋಣ. ಮತ್ತು ಮುಡಿ ಕೊಡೋದಿತ್ತು, ಮುಡಿ ಕೊಡೋಕ್ಕೆಲ್ಲ ಹೋಗ್ಬೇಕಾಗಿತ್ತು. ಎಲ್ಲ ಒಂದೊಂದೇ ನಿಧಾನವಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ನಿಜವಾಗ್ಲೂ ಬಿಸಿಲು ಅನ್ನೋದು ಬಿಟ್ಟರೆ ಇನ್ಯಾವುದೇ ಥರ ಅದು ಬಿಸಿಲು ಅನ್ನೋದು ಕಾಣಿಸ್ಲಿಲ್ಲ. ಅಷ್ಟು ಅದ್ಧೂರಿಯಾಗಿತ್ತು ಭಗವಂತನ ದರ್ಶನ ಅಂತ ಹೇಳ್ಬೋದು. ನಿಜಕ್ಕೂ ಒಂದೊಂದು ರಥಗಳು ಆ ಕಡೆಯಿಂದ ಬರ್ತಾಯಿದ್ರೆ ಮೈ ಜುಮ್ ಅನಿಸುತ್ತೆ. ಅಷ್ಟು ವೈಬ್ಸ್ ಇದೆ, ಪಾಸಿಟಿವ್ ವೈಬ್ಸ್ ಇದೆ, ತುಂಬ ಖುಷಿಯಾಗುತ್ತೆ. ಸ್ವಲ್ಪ ಬಿಸಿಲು ಅವಾಯ್ಡ್ ಮಾಡ್ಕೊಳ್ರಿ, ಅದು ಬಿಟ್ಟರೆ ಇನ್ಯಾವುದೇ ಥರ ಇದಾಗೋದಿಲ್ಲ. ರಾತ್ರಿ 8 ಗಂಟೆ 8:30 ಹಂಗೆ ಚಿನ್ನದ ರಥ ಎಳಿತಾರೆ. ಆವಾಗ ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆವರೆಗೂ ಯಾರೆಲ್ಲ ರಥ ಎಳ್ಸಿರ್ತಾರೆ ಆವಾಗ ಕಳಸ ಹಿಡ್ಕೊಂಡು ಬಂದು ಚಿನ್ನದ ರಥ ಎಳಿತಾರೆ. ತುಂಬ ಖುಷಿ ಆಗುತ್ತೆ. ಆ ವಿಡಿಯೋ ಕೂಡ ಇದೆ, ಮಿಸ್ ಮಾಡಿದೆ ನೋಡಿ, ಓಕೆನಾ? ಕೊಟ್ಬಿಟ್ಟು ಆಯ್ ಮಾಡು, ಕಾಲೆಲ್ಲ ಸುಡ್ತಾವೆ. இங்க பாருடா கணேஷ், இங்க பாருடா. ಅಯ್ಯ ಹೋಗವ ಕಾದ ಮೇಲೆ ಮಾಡ್ಕೊಟ್ಟು ಬರಗವ ಅಲ್ಲೇ ನಡಿ, ಅವರೆಲ್ಲ ಅಲ್ಲಿ ಹೋಗ್ತಾವ್ರೆ. ಈ ದೇವಸ್ಥಾನ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಹೇಳ್ತಾರೆ. ತುಂಬ ಜನ ಮಕ್ಕಳು ಹೆದರ್ಕೋತಾರೆ, ಭಯ ಪಡ್ತಾರೆ, ಬೆಡ್ ಮೇಲೆ ಯೂರಿನ್ ಪಾಸ್ ಮಾಡ್ಕೋತಾರೆ. ಅವ್ರಿಗೆಲ್ಲ ಇಲ್ಲಿ ಯಂತ್ರಗಳನ್ನ ಹಾಕ್ಸಿದ್ರೆ ಅಥವಾ ದಾರಗಳನ್ನ ಕಟ್ಸಿದ್ರೆ
ಏನೂ ಆಗೋದಿಲ್ಲ ಮತ್ತು ಭಯ ಪಟ್ಕೊಳ್ಳೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಂಗಾಗಿ ತುಂಬ ಜನ ದಾರ ಕಟ್ಟಿಸ್ಕೋತಾರೆ, ಯಂತ್ರಗಳನ್ನ ತಗೋತಾರೆ, ತಾಯ್ತಗಳನ್ನ ಮನೆಗೂ ತೊಗೊಂಡು ಹೋಗ್ತಾರೆ. ಸೊ ನಾವು ಕೂಡ ತೊಗೊಂಡ್ವಿ, ನಾವು ಕೂಡ ಕಟ್ಟಿಸ್ಕೊಂಡ್ವಿ. ಯಾರಾದರೂ ಆ ಕಡೆ ಹೋದಾಗ ಅಂದರೆ ಅನ್ನದಾನಕ್ಕೆ ಅಂದ್ಬಿಟ್ಟು ಗೇಟ್ ಇದೆಯಲ್ಲ ಅದ್ರ ಪಕ್ಕನೇ ಇದೆ, ಯಾರಾದರೂ ಹೋದಾಗ ತಾಯ್ತಗಳನ್ನ ಹಾಕ್ಸ್ಕೊಳ್ಳೋದನ್ನ ಮರಿಬೇಡಿ. ಅದೊಂದು ಬಲವಾದ ನಂಬಿಕೆ ಅಂತಲೇ ಹೇಳ್ಬೋದು. ಅನ್ನದಾಸೋಹ ನಡೆಯುವಂಥ ಇದರಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ತುಂಬ ಹಸುವಾಗ್ಬಿಟ್ಟಿತ್ತು, ಮಧ್ಯಾಹ್ನ 1 ಗಂಟೆ 1:30ಗೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸಡನ್ನಾಗಿ ಕ್ಲೋಸ್ ಅಂತ ಹೇಳ್ಬಿಟ್ರು. ಬೇರೆಯವ್ರಿಗೆ ಪ್ರಸಾದ ಕೊಡ್ತಾರೆ, ಆ ಗೇಟಲ್ಲಿ ಹೋಗಿ ಅಂತ ಅಂದರು. ಮೊದಲನೇ ಟೈಮು ಮಧ್ಯಾಹ್ನ ಟೈಮ್ ನಮಗಂತೂ ಪ್ರಸಾದ ದೊರೀಲೇ ಇಲ್ಲ. ಮತ್ತೊಂದು ಗೇಟ್ ಓಪನ್ ಇದೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಮತ್ತೆ ಅಲ್ಲೋಗಿ ಅಲ್ಲಿ ಬಿಸಿ ಬಿಸಿ ಪಲಾವ್ ಕೊಡ್ತಾಯಿದ್ರು, ಮೊಸರು ಬಜ್ಜಿ ಕೊಡ್ತಾಯಿದ್ರು, ಮತ್ತು ಅನ್ನ ಸಾಂಬಾರು, ಕೂಟು ಈ ಥರ ಕೊಡ್ತಾಯಿದ್ರು. ಹೊಟ್ಟೆ ತುಂಬ ಊಟ ಇದೆ, ಕುಡಿಯೋಕ್ಕೆ ನೀರಿದೆ, ಮತ್ತು ಕೂತ್ಕೊಳ್ಳೋಕ್ಕೆ ತುಂಬ ಬಿಸಿಲಿದೆ. ಆದ್ರೂ ಕೂಡ ಕೂತ್ಕೊಳ್ಳೋದಕ್ಕೆ ತುಂಬ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಹೋದ್ರೂ ಯಾವುದೇ ರೀತಿ ಭಯ ಪಡುವಂಥದ್ದಿಲ್ಲ. ಒಂದು ವಿನಂತಿ ಏನಪ್ಪ ಅಂತ ಅಂದರೆ, ಊಟ ಎಷ್ಟು ಬೇಕು ಅಷ್ಟು ಮಾತ್ರ ತಟ್ಟೆಗೆ ಹಾಕ್ಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಊಟ ರುಚಿ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಬಿಟ್ಬಿಡ್ತಾರೆ. ನಿಜವಾಗ್ಲೂ ತುಂಬಾ ರುಚಿಯಾಗಿದೆ, ಟೇಸ್ಟ್ ಆಗಿದೆ. ದಯವಿಟ್ಟು ಯಾರೂ ಊಟ ವೇಸ್ಟ್ ಮಾಡಬೇಡಿ. ಎಷ್ಟೋ ಜನಕ್ಕೆ ಊಟ ಸಿಗೋದಿಲ್ಲ. ಅಂಥದ್ದಲ್ಲಿ ಧರ್ಮ ದಾಸೋಹ ನಡೆಯುವಂಥ ಸ್ಥಳಗಳಲ್ಲಿ ಊಟನ ವೇಸ್ಟ್ ಮಾಡಬೇಡಿ. ಹಾಗೆ ತುಂಬ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಕುಡಿಯೋ ನೀರನ್ನೆಲ್ಲ ತೆಗೆದು ಕಾಲಿಗೆಲ್ಲ ಹಾಕೋತಾ ಇರ್ತಾರೆ. ಸೊ ಆ ಥರದ್ದೆಲ್ಲ ಮಾಡಬೇಡಿ. ಕುಡಿಯೋ ನೀರನ್ನು ವೇಸ್ಟ್ ಮಾಡಬೇಡಿ, ಕುಡಿಯೋಕ್ಕೆ ಮಾತ್ರ ಯೂಸ್ ಮಾಡಿ ಕುಡಿಯೋ ನೀರನ್ನು. ಈಗ ಸಮಯ ಸರಿಯಾಗಿ 8:40 ಆಗಿದೆ. ಚಿನ್ನದ ರಥನ ಎಳೀತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾರೆಲ್ಲ ರಥೋತ್ಸವನ ಮಾಡಿಸಿರ್ತಾರೆ ಅವರೆಲ್ಲರೂ ಕೂಡ ಕಳಸಗಳನ್ನು ಹಿಡ್ಕೊಂಡು ಬರ್ತಾರೆ. ನೋಡಿ, ತುಂಬ ಅದ್ಭುತವಾಗಿರುವಂಥ ದೃಶ್ಯ ಅಂತಲೇ ಹೇಳ್ಬೋದು. ಇದೊಂದಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು.
ಅಲ್ಲಿ ಹೋಗು ದೊಡ್ಡಪ್ಪನ ಹತ್ರ ಶ್ರೀ ವಿಡಿಯೋ ಮಾಡ್ತೀನಿ ಹೋಗು ಮೊದಲು ಫೋಟೋ ತೆಗಿತೈತಿ ಚಾಕಿ ಕೊಡಿಸ್ತಾರೆ ಅವರು ಜನ ಎಲ್ಲಿ ಇನ್ನು 11 ಗಂಟೆ ಬರ್ತೈತೆ ಕವರ್ ಮಾಡಿಸ್ಬೇಕು ಇಷ್ಟು ಜನ ಇದ್ರೆ ಬೆಳಿಗ್ಗೆಯಿಂದ ಅಕ್ಕ ಇದಕ್ಕೆ ತಂಗಬೇಕು ಅನ್ನೋದಕ್ಕ ನಿಜ ದೇವಸ್ಥಾನಗಳಲ್ಲಿ ತೇರಳಿತಾರು ಚುಮಿತು ಎಲ್ಲಿ ಹೋಗ್ಲಿಲ್ಲ ಹೋಗೋಣ ಅನ್ಕೊಂಡೆ ಇವ್ರಿಗೆ ಒಯ್ತಿದ್ದೀವಿ ಬಾ ಅಂದ್ರ ಇಲ್ಲಿ ಹೋಗೋಣ ಅನ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ಲಿಲ್ಲ ಈತ ಯಾರೋ ಆದ್ರೂ ಯಾಕೋ ಕರ್ಸ್ಕೊಂತಾನ ನಾನು ಶಿವ ಅಂತ ಬಂದ್ಬಿಟ್ಟೆ ಬಸ್ಸಲ್ಲೇ ಇವಾಗ ಬಸ್ಗಳಿಲ್ಲ ನೈಟು ಇಲ್ಲ ಇವರೆಲ್ಲ ಇವಾಗ ಹೋಗ್ಬಿಡ್ಬೇಕು ಪಟ್ಟಂತ ಅವ್ರು ಯಾರು ತಿನ್ನಲ್ವಂತೆ ನಡೀರಿ ನಾವೇ ಹೋಗೋಣ ಎಲ್ಲ ದೊಡ್ಡಮ್ಮ ರಾತ್ರಿ 7:30 8 ಗಂಟೆಗೆ ಊಟಕ್ಕೆ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ತುಂಬ ಜನ ಇದ್ದರು. ಎಷ್ಟು ಜನ ಜೈ ಮಾದಪ್ಪ ಉಗೆ ಉಗೆ ಅಂತ ಎಲ್ಲ ಹೇಳ್ತಾಯಿದ್ರು. ತುಂಬ ಖುಷಿ ಆಗ್ತಿತ್ತು. ಪಾಸಿಟಿವ್ ಎನರ್ಜಿ ಸಿಕ್ಕಾಪಟ್ಟೆ ಅಂತಲೇ ಹೇಳ್ಬೋದು. ವೀಕೆಂಡಲ್ಲಿ ಬಂದ್ರೂ ಯಾವುದೇ ಥರ ರಿಸ್ಕ್ ಅನಿಸೋದಿಲ್ಲ. ಆದ್ರೂ ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಬೋದು. ಈ ಸರಿ ಆದ್ರೂ ಅನ್ನ ದಾಸೋಹಕ್ಕೆ ನಮಗೆ ಒಳಗಡೆ ಹೋಗಿ ಚಾನ್ಸ್ ಸಿಕ್ತು. ಮೊದಲನೇ ಸಾರಿ ಅಂದರೆ ಮಧ್ಯಾಹ್ನ ಸಿಗಲೇ ಇಲ್ಲ. ಇವಾಗ ಸಿಕ್ತು, ಪ್ರಸಾದ ಕೊಡ್ತಿದ್ದಾರೆ. ನಾವೇ ತಟ್ಟೆಗಳನ್ನೆಲ್ಲ ತಗೋಬೇಕು. ಎಳ್ಕೊಂಡು ಹೋಗ್ತಿರ್ತಾರೆ ಟ್ರೈನಲ್ಲಿ. ತೊಗೊಂಡ್ವಿ. ತುಂಬ ಜನ ಕುತ್ಕೊಂಡು ಅಂದರೆ ಪಂಕ್ತಿ ಬೇಗ ಬೇಗ ಊಟ ಮಾಡ್ಕೊಂಡು ಎದ್ದೆದ್ದು ಹೋಗ್ತಿರ್ತಾರೆ. ಮತ್ತು ಬೇರೆಯವ್ರನ್ನ ಬಿಡ್ತಿರ್ತಾರೆ. ಈ ಥರ ತುಂಬ ಚೆನ್ನಾಗಿದೆ. ಪ್ರಸಾದ ಅಂತೂ ಅದ್ಭುತವಾದ ಟೇಸ್ಟ್ ಇದೆ ಅಂತಲೇ ಹೇಳ್ಬೋದು. ಪೊಂಗಲ್ಲು ಪಾಯಸ, ಪೊಂಗಲ್ಲು ಎರಡೂ ಸಿಕ್ತು ನಮಗೆ. ಹೆಸರುಬೇಳೆ ಪಾಯಸ ಇದು. ಅನ್ನ, ಸಾಂಬಾರು, ಮಜ್ಜಿಗೆ, ರಸಮ್ಮು ಈ ಥರ ಎಲ್ಲ ಇರುತ್ತೆ. ತುಂಬ ಅದ್ಭುತವಾಗಿರುವಂಥ ಪ್ರಸಾದ. ಕೈ ಹಿಡ್ಕೊಂಡು ಬಾ, ನಡ್ಕೊಂಡು ಹೋಗೋಣ ಬಾ. ಇಷ್ಟೊತ್ತು ಗಂಟೆ
ಹೌದಾ? ರಾತ್ರಿ ಸಮಯ ಊಟ ಮುಗಿಸ್ಕೊಂಡು ಒಂದು ರೌಂಡ್ ಹಾಕ್ಬಿಟ್ಟು ಬರೋಣ. ತುಂಬ ಚೆನ್ನಾಗಿದೆ ಮತ್ತು ಪ್ಲೇಸು. ಬಿಸಿಲಿತ್ತು ಮಧ್ಯಾಹ್ನ, ಸರಿಯಾಗಿ ನೋಡೋಕ್ಕಾಗಲಿಲ್ಲ ಮತ್ತು ರೌಂಡ್ಸ್ ಹಾಕೋಕ್ಕಾಗಲಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ರೌಂಡ್ ಹೋದ್ವಿ. ಆ ಲೈಟ್ ಅರೇಂಜ್ಮೆಂಟ್ಸ್ಗೂ ಅದಕ್ಕೂ ತುಂಬ ಅದ್ಭುತವಾಗಿತ್ತು. ಮತ್ತು ಹರಕೆ ತೀರಿಸೋರು ಇವಾಗಲೂ ಕೂಡ ಪಂಜಿನ ಸೇವೆ ಮಾಡ್ತಿದ್ದಾರೆ, ಉರುಳು ಸೇವೆ ಮಾಡ್ತಿದ್ದಾರೆ. ಇನ್ನೂ ಕೂಡ ದರ್ಶನಕ್ಕೆ ಕ್ಯೂ ನಿಂತ್ಕೊಂಡು ದರ್ಶನ ಮಾಡ್ತಿದ್ದಾರೆ. ತುಂಬ ಖುಷಿಯಾಯಿತು. ಅದು ನೈಟ್ ಫಸ್ಟ್ ಟೈಮ್ ನಾನಿಲ್ಲಿ ಸ್ಟೇ ಮಾಡಿದ್ದು. ಭಗವಂತನ ದರ್ಶನ ಸಿಕ್ತು, ಖುಷಿ ಆಯಿತು ನನಗಂತೂ. ಯಾರೆಲ್ಲ ನೈಟ್ ಟೈಮ್ ಸ್ಟೇ ಮಾಡಿದ್ದೀರಾ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಹೇಗಿತ್ತು ನಿಮ್ಮ ಅನುಭವ? ಗೇಟ್ ನಂಬರ್ 3ರ ಸರ್ವಿಸ್ ಅನ್ನು ಬಂದು ಶ್ರೀ ಸ್ವಾಮಿಯವರ ದರ್ಶನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಅಭಿಷೇಕದ ಟಿಕೆಟ್ ಅನ್ನು ಪಡೆದು ನಮ್ಮ ಸೇವೆಯನ್ನು ನೆರವೇರಿಸಿಕೊಳ್ಳಬೇಕಾಗುತ್ತದೆ. ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆಗೆ ಇರುವುದರಿಂದ ಅಭಿಷೇಕದ ಟಿಕೆಟ್ ಅನ್ನು ಪಡೆಯಲಾಗುತ್ತದೆ. ಅಭಿಷೇಕದ ಟಿಕೆಟ್ ಅನ್ನು ಪಡೆದು ನಮ್ಮ ಸೇವೆಗಳನ್ನು ನೆರವೇರಿಸಿಕೊಳ್ಳಬೇಕಾಗಿ ಪ್ರಾರ್ಥನೆ. ನಾಳೆ ಇನ್ನೂ ರಶ್ ಇರ್ತದೆ ಸೋಮವಾರ. ಆನೆ ಫೋಟೋ ವಿಡಿಯೋ ಮಾಡ್ಕೋಬೇಕಿತ್ತು. ಅಲ್ಲಿ ಸಂಜೆ ಇತ್ತು. ಅಲ್ಲೋಡು ಶ್ರೀ, ಅಲ್ಲೋಡು ಆ ಪಾಪ ನೋಡಲ್ಲ ಹೆಂಗೆ ಆಟ ಆಡ್ಕೊಂಡು ಬರ್ತೈತೆ. ಓಕೆ ಅಲ್ಲ? ಈಗ ಸಮಯ 11 ಗಂಟೆ 11:15 ಆಗಿದೆ. ಆಲ್ಮೋಸ್ಟ್ ರಂಗಮಂದಿರದೊಳಗಡೆ ತುಂಬ ಜನ ಟಾರ್ಪಲ್ಗಳು ಸಿಗುತ್ತೆ. 200 ರೂಪಾಯಿ 100 ರೂಪಾಯಿ ಅದರ ಅಳತೆಗೆ ತಕ್ಕಂತೆ ತಗೊಂಡು ಆರಾಮಾಗಿ ಮಲ್ಕೊಂಡಿದ್ದಾರೆ. ಕೆಲವೊಬ್ರು ಊಟ ಮಾಡೋರು ಮಾಡ್ತಿರ್ತಾರೆ. ಒಟ್ಟಿನಲ್ಲೆಲ್ಲ ಕೆಲವೊಬ್ರು ಸಾಂಗ್ಗಳು ಮತ್ತು ಭಜನೆಗಳನ್ನ ಮಾಡ್ತಿರ್ತಾರೆ, ಅಲ್ಲಿ ಹೋಗ್ತಿರ್ತಾರೆ. ಕೆಲವೊಬ್ರು ಸೇವೆಗಳು, ರಂಗೋಲಿ ಸೇವೆ, ಕೆಲವೊಂದು ಸೇವೆಗಳನ್ನ ಮಾಡ್ತಿರ್ತಾರೆ. ಸೊ ಖುಷಿಯಾಗುತ್ತೆ. ಬೆಳಿಗ್ಗೆಯಿಂದ ಬೆಳಗ್ಗಾನ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಒಂದು ಸ್ವಲ್ಪನೂ ಕೂಡ ಅಲ್ಲಿ ಬೇಜಾರಾಗುತ್ತೆ ಅನ್ನೋಂಗಿಲ್ಲ. ಎಲ್ಲ ಥರ ಖುಷಿಯಾಗಿ ಸಾಂಗ್ ಭಜನೆಗಳನ್ನ ಹೇಳ್ತಿರ್ತಾರೆ, ದೇವರ ನಾಮಗಳನ್ನ ಹೇಳ್ತಿರ್ತಾರೆ, ಹುಗೆ ಮಾದಪ್ಪ ಅಂತ ಕೂಗ್ತಿರ್ತಾರೆ. ತುಂಬ ಖುಷಿಯಾಗತ್ತೆ. 11:30 12 ಗಂಟೆವರೆಗೂ ಹೋಟೆಲ್ಗಳು ಓಪನ್ ಇರುತ್ತೆ ಮತ್ತು ಅಂಗಡಿಗಳು ಸ್ಟಾಲ್ಗಳೆಲ್ಲ ಓಪನ್ ಇರುತ್ತೆ. ಆಮೇಲೆ ಕ್ಲೋಸ್ ಆಗಿಬಿಡುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ, ದಯವಿಟ್ಟು ಪೇ ಮಾಡಿ ಯೂಸ್ ಮಾಡುವಂಥ ಶೌಚಾಲಯಗಳಿರುತ್ತೆ, ಅದು ಕ್ಲೀನಾಗಿ ಇಟ್ಕೊಂಡಿರ್ತಾರೆ, ಅಥವಾ ಅದು ಒಂಥರ ಬ್ಯಾಡ್ ಕಂಡೀಷನ್ನೇ ಅನ್ಕೋಬೋದು. ಇನ್ನೊಂದು ಉಚಿತವಾಗಿ ಸಿಗುತ್ತೆ ಅಂತ ಜಾಸ್ತಿ ಜನ ಹೋಗ್ತಿರ್ತಾರೆ. ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ನನ್ನೊಂದು ರಿಕ್ವೆಸ್ಟು. ಏಕೆಂತಂದರೆ ಇಷ್ಟೊಂದು ಗಲೀಜು ನಮ್ಮ ಹೆಣ್ಣುಮಕ್ಳುಗಳು ಅಂತ ಅನ್ನಿಸ್ಬಿಡ್ತು. ಸೊ ಬೇಜಾರಾಯಿತು. ದಯವಿಟ್ಟು ಫ್ರೀಯಾಗಿ ಕೊಡ್ತಾರೆ ಅಂತ ಬರ್ತೀರಾ ಅಲ್ವಾ? ದಯವಿಟ್ಟು ರಿಕ್ವೆಸ್ಟು. ಈ ವಿಡಿಯೋ ಯಾರ್ಯಾರು ನೋಡ್ತಿರ್ತೀರ ದಯವಿಟ್ಟು ಹೇಳ್ತಾ ಇದ್ದೀನಿ, ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ನೀರುಗಳನ್ನ ಹಾಕಿ ಸ್ವಚ್ಛತೆಯನ್ನು ಕಾಪಾಡಿ.
50 50 ನೋಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಷ್ಟಕ್ಕ 50 ಅಕ್ಕ ಬೇರೆ ಏನು ಬೇಕಕ್ಕ 90 ರೂಪಾಯಿ ಆಯ್ತು. ಈಗ ಸಮಯ 12:30 ಆಯಿತು. ತುಂಬ ಜನ ರಂಗಮಂದಿರದೊಳಗಡೆ ಮಲ್ಕೊಂಡಿದ್ದಾರೆ, ನಾವು ಮಲ್ಕೊಂಡಿದ್ದೀವಿ. ಮೇಲೆ ತುಂಬ ಕೋತಿಗಳು ಅಲ್ಲೇ ಮಲಗಿದೆ, ಪಾರಿವಾಳಗಳಿದೆ, ಜಗಳ ಮಾಡ್ಕೋತಾ ಇದೆ ಕೋತಿಗಳೆಲ್ಲ. ನೋಡಿ ಒಂಥರ ಭಯ ಕೂಡ ಆಯಿತು, ಎಲ್ಲಿ ಮೇಲೆ ಬಿದ್ದುಬಿಡುತ್ತೋ ಅಂತ. ಮತ್ತು ಒಂದು ಮರಿ ಕೋತಿ ಕೆಳಗಡೆ ಬಿದ್ದಿದ್ದಕ್ಕೆ ಮತ್ತೆ ಆ ಮರಿ ಕೋತಿನ ಸೇರಿಸಲೇ ಇಲ್ಲ ಆ ಕೋತಿಗಳು. ಫೈನಲಿ 2 ಅವರ್ 3 ಅವರ್ ಆದ್ರೂ ಜಗಳ ಬಿಡಲೇ ಇಲ್ಲ. ಸಿಕ್ಕಾಪಟ್ಟೆ ಇವತ್ತೇ ನನಗೆ ಗೊತ್ತಾಗಿದ್ದು ಕೆಳಗಡೆ ಬಿದ್ದ ಕೋತಿ ಮರಿನ ಯಾವುದೇ ಕಾರಣಕ್ಕೂ ಅದ್ರ ಜೊತೆ ಸೇರಿಸ್ಕೊಳ್ಳಲ್ಲ ಅಂತ. ಅದು ಸ್ವಲ್ಪ ಬೇಜಾರಾಯಿತು. ಈಗ ಸರಿಯಾಗಿ ಸಮಯ ಬೆಳಗಿನ ಜಾವ 6:40. ಸೊ ಬೆಳಕಾದ ತಕ್ಷಣ ಹೊರಟ್ಬಿಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ತುಂಬ ಖುಷಿಯಾಯಿತು, ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಯಾರೆಲ್ಲ ವಿಡಿಯೋ ನೋಡಿದಾರ ದಯವಿಟ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನಾನಿನ್ನು ಹೋಗಿ ಬರ್ತೀನಿ. ಬಾಯ್ ಬಾಯ್. ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಮಲೆ ಮಹದೇಶ್ವರನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ. ನಾನಿನ್ನು ಹೋಗಿ ಬರ್ತೀನಿ.